ಹಾಯ್ ಗೈಸ್, ಮೆಲೋಡಿ ಚಾಕ್ಲೇಟ್ ತಿನ್ನಿ. ಆ್ಯಕ್ಚುಲಿ 2022 ಇಂದ ಕಂಟೆಂಟ್ ಕ್ರಿಯೇಟ್ ಮಾಡೋಕಂತೀನಿ. ಕಂಟೆಂಟ್ ಕ್ರಿಯೇಷನು ಒಂದು ಅಜ್ಜಿ 2026 ಬಂದಿದೆ. ಇದೇನು ಇನ್ನೊಂದು 5 months ಆದರೆ ಮುಗಿದೋಗುತ್ತೆ. 2022 ಇಂದ 2026 4 yearsಯಿಂದ ಏನು ಮಾಡ್ತಾಯಿದ್ದೀನಿ ಏನಿಲ್ಲ ಗೊತ್ತಿಲ್ಲ. ಟೈಮ್ ಹೆಂಗೆ ಹೋಗ್ತಾಯಿದೆ ಗೊತ್ತಾಗ್ತಿಲ್ಲ. ಸೊ ನೋಡುವ, ಇವತ್ತಿಂದ ಕಂಟೆಂಟ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕಂತ ಇದ್ದೀನಿ. ಮೆಲೋಡಿ ಸೊ ಬಟ್ ಕಂಟೆಂಟ್ ಏನು ಹಾಕಬೇಕು ಅಂತ ಗೊತ್ತಾಗೋದಿಲ್ಲ ನನಗೆ. ಆ್ಯಕ್ಚುಲಿ ಪ್ರೊಫೆಷ್ನಲ್ಲು ಇನ್ಫಾರ್ಮೇಟಿವ್ ಹಾಕಬೇಕನ್ನೋದು ಸ್ವಲ್ಪ ಇದೆ. ಬಟ್ ನಾನ್ ಪ್ರೊಫೆಷ್ನಲ್ ನಲ್ಲಿ ಮಜಾ ಇರುತ್ತೆ. ಆ್ಯಕ್ಚುಲಿ ಪ್ರೊಫೆಷ್ನಲ್ಲಿ ಕಂಟೆಂಟ್ನಲ್ಲಿ ನಂಗೆ ಇಂಟ್ರೆಸ್ಟ್ ಇರೋದಂದರು ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಆ್ಯಂಡ್ ಫಾರ್ಮಾ ಲೈಕ್ ಮೆಡಿಸಿನ್. ಆ್ಯಂಡ್ ಒನ್ ಮೋರ್ ಆನ್ ದ ಫುಡ್ ಇಂಡಸ್ಟ್ರಿ, ಫುಡ್ ಆ್ಯಂಡ್ ಫಾರ್ಮರ್ಸ್. ಸೊ ಈ ಮೂರರಲ್ಲಿ ಇಲ್ಲ, ಇವು ಮೂರು ಈಚ್ ಲೈಕ್ ಎ ಐ ಇದೊಂದು ಸಪ್ರೇಟ್ ಯೂಟ್ಯೂಬ್ ಚಾನಲ್, ಫುಡ್ ಆ್ಯಂಡ್ ಫಾರ್ಮರ್ಸ್ ಸಪ್ರೇಟ್ ಯೂಟ್ಯೂಬ್ ಚಾನಲ್, ಆ್ಯಂಡ್ ಫಾರ್ಮಾ ಮೆಡಿಸಿನ್ ಸೊ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಮಾಡಿ ಈ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ಹಾಕಬೇಕು ಅಂತಿದೆ. ಪ್ರೊಫೆಷ್ನಲ್ ವೈಸ್ನಲ್ಲಿ ಹೋಗಿದ್ರೆ ಆ್ಯಂಡ್ ನಾನ್ ಪ್ರೊಫೆಷ್ನಲ್ ವೈಸಲ್ಲಿ ಹೋಗಿದ್ರೆ ಟ್ರೋಲ್, ಆ್ಯಂಡ್ ಇನ್ಯಾವುದು ಟ್ರಾವೆಲಿಂಗು, ಎಕ್ಸ್ಪ್ಲೋರು, ಲೈಕ್ ಔಟ್ಡೋರ್ ಗೇಮ್ಸು, ಮೆಲೋಡಿ. ಓಕೆ, ಲೈಕ್ ನಿಮಗೆ ಔಟ್ಸೈಡ್ ಎಲ್ಲ ಎನಿಥಿಂಗ್ ಕೇಸರ್ ಔಟ್ಸೈಡ್ ದ ರೂಮ್ ನಾನ್ ಪ್ರೊಫೆಷ್ನಲ್ನಲ್ಲಿ ಹೋಗಿದ್ರೆ. ಓಕೆ, ಎನಿಥಿಂಗ್ ಪಾಲಿಟಿಕ್ಸ್ ಬಂತು, ಗೇಮ್ಸ್, ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಏನೆಲ್ಲ ಬಾಸ್ಕೆಟ್ಬಾಲ್, ಓಕೆ, ಸ್ವಿಮ್ಮಿಂಗ್, ಸ್ಕೇಟಿಂಗ್, ಬ್ಯಾಡ್ಮಿಂಟನ್, ಸೆಟಲ್. ಸೊ ಹಂಗಿದೆ ನಾನ್ ಪ್ರೊಫೆಷ್ನಲಲ್ಲಿ ಹೋಗಿದ್ರೆ. ನೋಡುವ ಯಾವ್ದು ಹಾಕ್ಬೇಕಂತ ಕಂಟೆಂಟು. ಬಟ್ ಎನಿವೇಸ್ ನಾನು ಇವಾಗಿಂದ ಇಲ್ಲ ಇವತ್ತಿಂದ ಡೈಲಿ ಒಂದೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಗೈಸ್. ಏನಂದರೆ ಸೊ ಆಫ್ಟರ್ 100 years, ಇವಾಗ 2026 ಇದೆ ಅಲ್ಲ, ಸೊ ಯಾರು 2000 ಬಾರ್ನ್ ಆಗಿದಾರಲ್ಲ
2100 ಯಾರೂ ಇರೋದಿಲ್ಲ ಇಲ್ಲಿ. ಸೊ ಆ ಪ್ರಕಾರ ಯಾವುದು ಪರ್ಮನೆಂಟ್ ಇಲ್ಲ. ಸೊ ನೀನು ಯೂಟ್ಯೂಬಲ್ಲಿ ವಿಡಿಯೋ ಹಾಕು, ಏನಾದರೂ ಮಾಡು, ಏನಾದರೂ ಇಲ್ಲ. ಆ್ಯಂಡ್ ಯಾರ ಹತ್ರನೂ ಟೈಮ್ ಇಲ್ಲ, ನೋಡೋಕ್ಕೂ ಟೈಮ್ ಇಲ್ಲ. ಸೊ ಅಟ್ಲೀಸ್ಟ್ ನಾನು ಈ ಲೈಫಲ್ಲಿ ಬಂದು ಹೋಗಿದ್ದು ಒಂದೇನೋ ಎಲ್ಲೋ ಒಂದು ಡಾಕ್ಯುಮೆಂಟ್ರೀಸ್ ಆದರೂ ಇರುತ್ತಲ್ಲ, ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾ ಇದ್ದಾರೆ, ಎಲ್ಲೋ ಒಂದು ಪ್ಲೇಸಲ್ಲಿ ಡಾಟಾ ಸೇವ್ ಆಗಿರುತ್ತೆ. ಈ ರೀತಿ ಮನುಷ್ಯ ಎಕ್ಸಿಸ್ಟ್ ಇದ್ದ ಒಂದು ಟೈಮಲ್ಲಿ ಅಂತ. ಓಕೆ, ಸೊ ಅದ್ರ ಸಲುವಾಗಾದರೂ ಹಾಕಿದರೆ ಬೆಟರ್ ಕಂಟೆಂಟು. ಆ್ಯಂಡ್ ಈವನ್ ಸ್ವಲ್ಪ ಸರ್ವೈವಲ್ ಈಸಿ ಆಗಿಬಿಡುತ್ತೆ. ಸೊ ಆ್ಯಕ್ಚುಲಿ ಇಲ್ಲ, ಕಂಟೆಂಟ್ ಕ್ರಿಯೇಷನಿಂದ ನಿಮಗೆ ಔಟ್ಸೈಡಲ್ಲಿ ಸೊ ವ್ಯಾಲ್ಯೂ ಇದೆ ಆ್ಯಂಡ್ ಪವರು ಇದೆ. ಒಂದು ಎಕ್ಸಾಂಪಲು ನಾನು ನೋಡ್ತೀನಿ, ಬೆಂಗಳೂರಲ್ಲಿ ಯಾರ ಹತ್ರ ಕ್ಯಾಮ್ರಾ ಇದ್ದು ಬೈಕ್ ಓಡಿಸ್ತಾ ಇರ್ತಾರಲ್ಲ, ಮೋಸ್ಟ್ ಆಫ್ ದ ಪೊಲೀಸು RTOಸು ಅವ್ರಿಗೆ ಹಿಡಿಯೋದಿಲ್ಲ, ಅವ್ರಿಗೆ ಬಿಟ್ಬಿಡ್ತಾರೆ. ಆ್ಯಂಡ್ ಹಿಡ್ದಿದ್ರು ಚೆನ್ನಾಗಿ ಮಾತಾಡಿ ಕಳಿಸ್ಕೊಡ್ತಾರೆ. ಬಟ್ ಅದೇ ಯಾರಾದರೂ ನಾರ್ಮಲ್ ವರ್ಕಿಂಗು, ಯಾರೊಬ್ಬರು ನಾರ್ಮಲ್ಲು ಕಷ್ಟದಿಂದ ವರ್ಕ್ ಮಾಡ್ತಿದ್ದಾನ, ಡೈಲಿ ಒಂದು 500 to 1000 rupees ಅರ್ನ್ ಮಾಡ್ತಿದ್ದಾನೆ, ಸೊ ಅವ್ರಿಗೆ ಹಿಡಿದು ಅವ್ರು ಹೆಂಗೋ ಯಾರು ಏನೂ ಅನ್ನೋದಿಲ್ಲಲ್ಲ, ಸೊ ಅದಕ್ಕೆ ಅವ್ರ ಹತ್ರ ಅದೇದು ಅಮೌಂಟ್ ತೊಗೋತಾರೆ. ಓಕೆ, ಆ ರೀತಿ ಹೋಗಿದ್ರೆ ಕಂಟೆಂಟ್ ಮಾಡೋದು ಹೆಲ್ಪ್ಫುಲ್ ಇದೆ. ಆ್ಯಂಡ್ ಇದೇನು ದೊಡ್ಡ ವಿಷಯ ಇಲ್ಲ ಗೈಸ್, ಕಂಟೆಂಟ್ ಮಾಡೋದು ಯಾರೂ ಮಾಡ್ಬೋದು. ಕ್ಯಾಮ್ರಾ ಓಪನ್ ಮಾಡಿ ಮಾತಾಡಿ ಅಷ್ಟೆ. ಹೆಂಗೋ ನಾರ್ಮಲಲ್ಲಿ ಹೊರಗಡೆ ಏನೇನು ಮಾತಾಡ್ತಾರಲ್ಲ ಅದೇ ಮಾಡಿ ಸುಮ್ಮನೆ ಹಾಕ್ಬಿಡಿ, ನೋಡ್ರು ನೋಡಲಿ, ಬಿಡೋರು ಬಿಡಲಿ ಅಷ್ಟೇ. ನಿಮ್ಮದು ವ್ಯಾಲ್ಯೂ ಏನು ಕಡಿಮೆ ಆಗಲ್ಲ. ಆ್ಯಂಡ್ ಇವಾಗ ನೀವು ಏನೂ ಮಾಡ್ತಿಲ್ಲ ಅಂದರೆ ನಿಮ್ದೇನು ವ್ಯಾಲ್ಯೂ ಜಾಸ್ತಿ ಆಗ್ತಾಯಿಲ್ಲ. ಆ್ಯಂಡ್ ಯಾವುದು ಪರ್ಮನೆಂಟ್ ಇಲ್ಲ. ನಿಮ್ಮ ಲೈಫ್ ಹೋಗ್ತಾ ಇರೋದು ಒಂದು ಪರ್ಪಸ್ಸಿಂದ ಅಷ್ಟೇ. ಆ್ಯಕ್ಚುಲಿ ಹೇಳಕ್ಕೆ ನನ್ನ ಹತ್ರ ಜಾಸ್ತಿ ಇದೆ ಕಂಟೆಂಟು. ಒಂದೊಂದು ವರ್ಡಿಗೆ ಒಂದೊಂದು ಸ್ಟೋರಿ ನನ್ನ ಹತ್ರ ಕ್ರಿಯೇಟ್ ಆಗುತ್ತೆ. ನಾನು ಆ ಮೈಂಡಲ್ಲಿ ನಾನು ಹೋಗ್ಬಿಡ್ತೀನಿ ಸ್ಪೀಡಾಗಿ ಆ ಮೂಮೆಂಟಲ್ಲಿ ಹೋಗ್ಬಿಡ್ತೀನಿ. ನನಗೆ ಮತ್ತೆ ಈ ಕಡೆ ಬರೋಕ್ಕೆ ಇದಾಗುತ್ತೆ. ಓಕೆ, ಸೊ ಅದ್ರ ಸಲುವಾಗಿ ಇವತ್ತಿಂದ ನಾನು ಕಂಟೆಂಟ್ ಮಾಡಬೇಕು. ಅಟ್ಲೀಸ್ಟ್ ಏನಾದರೂ ಒಂದು ವಿಡಿಯೋ, ಏನಾದರೂ ಒಂದು ಸಾಂಗು, ಏನಾದರೂ ಒಂದು ಗಿಟಾರ್ ಪ್ಲೇಯಿಂಗು, ಏನೋ ಒಂದು ಮಾಡಿ ಏನೋ ಒಂದು ಹಾಕಬೇಕು. ಒಂದು ಡೈಲಿ ಒಂದು 3-4 minutes 5 minutes ವಿಡಿಯೋಸ್ ಹಾಕಿದ್ರೆ ಬೆಟರ್. ಅಟ್ಲೀಸ್ಟ್ ಏನೋ ಇರುತ್ತಲ್ಲ, ಇವಾಗ ಆಫ್ಟರ್ 20 years, ನಂದು ಇವಾಗ 26 years. ಸೊ ಆಫ್ಟರ್ 20 years ಅಂತ ಹೇಳ್ಕೊ, 46 years ನಂದಿರುವಾಗ, ಅರೆ ಇನ್ನೂ ಒಂದು 10 years ಆದರೆ ಐ ಥಿಂಕ್ ಕಂಟೆಂಟ್ ಕ್ರಿಯೇಷನ್ ಹೋಗ್ಬಿಡುತ್ತೆ ಅನ್ಕೋತೀನಿ ನಾನು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಷ್ಟು ಫಾಸ್ಟ್ ಆಗಿದೆ ಅಂದರೆ ಈವನ್ ಹ್ಯೂಮನಿಗೆ ಜಾಬ್ ಸಿಗ್ತಾ ಇಲ್ಲ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಷ್ಟು ಮುಂದೋಗಿದೆ. 2046ನಲ್ಲಿ ಯಾವ ಕಂಟೆಂಟು ಇರಲ್ಲ, ಯಾರಿಗೆ ನೋಡೋಕ್ಕೆ ಟೈಮು ಇರಲ್ಲ, ಯಾರು ನೋಡೋದಿಲ್ಲ ಐ ಥಿಂಕ್. ಓಕೆ, ಸೊ ಹಂಗೆ ನನ್ನ ಬ್ರೈನ್ ಹೆವಿ ಸ್ಪೀಡಾಗಿ ಓಡುತ್ತೆ ಗೈಸ್. ಏನು ಹೇಳಿ ಗೊತ್ತಾಗಲ್ಲ. ಒಂದು ಟಾಪಿಕ್ ಬಂದರೆ ಆ ಸೈಡ್ ಜಿಂಪ್ ಅಂತ ಹೋಗ್ಬಿಡ್ತೀನಿ. ನಾನು AI ಬಂದರೆ AI ನಲ್ಲಿ ಜಿಪ್ ಅಂತ ಹೋಗ್ಬಿಡ್ತೀನಿ.
ಯಪ್ಪ. ಓಕೆ, ನೋಡುವ, ನಾಳೆಯಿಂದ ಕಂಟೆಂಟ್ ಮಾಡ್ತೀನಿ ಐ ಥಿಂಕ್. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಗೈಸ್, ಪ್ಲೀಸ್ ಸಪೋರ್ಟ್ ಮೀ. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾನಲ್ಲಿ ಬರೋದಿದೆ, ಪ್ರೊಫೈಲ್ ವಿಜುವಲೈಸ್ ಮಾಡೋದಿದೆ ನಂದು. ನನಗೂ ಹೋಗೋದಿದೆ ಟಾಪ್ ಲೆವೆಲಲ್ಲಿ. ಐ ಥಿಂಕ್ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್. ನಾನು ಮಿಂಚಬೇಕಂತ ಇದ್ದೀನಿ ಗೈಸ್, ಇಂಟರ್ನ್ಯಾಷನಲ್ ಆರ್ ನ್ಯಾಷನಲ್ ಲೆವೆಲಲ್ಲಿ. ನೋಡುವ, ಸಪೋರ್ಟ್ ಮಾಡಿ. ಆ್ಯಂಡ್ ಯಾವುದೂ ಕಂಪ್ಲೀಟಾಗಿ ನನ್ನ ಸಲುವಾಗಿನೇ ಮಾಡ್ತಾಯಿಲ್ಲ ನಾನು. ಐ ಥಿಂಕ್ ಆದಷ್ಟು ನನ್ನ ಸಲುವಾಗಿ ಒಂದು 25% ಮಾಡ್ತಾಯಿದ್ರೆ 75% ನನ್ನ ಸರೌಂಡಿಂಗ್ನಲ್ಲಿ ಇರೋರು ಪೀಪಲಿನ ಸಲುವಾಗಿ ಮಾಡೋ ಇದ್ದೀನಿ. ಆದಷ್ಟು ಒಳ್ಳೇದು ಮಾಡುವ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ. ಥ್ಯಾಂಕ್ ಯು ಟೈಮ್ ಕೊಟ್ಟು ನೋಡಿದ್ದಕ್ಕೆ ವಿಡಿಯೋ. ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Please subscribe for the next content.